Hello friends, good afternoon, namaste, assalamu alaikum, hope all are doing good. ಈ ವಿಡಿಯೋ ಬಂದು ಇಟ್ಸ್ ಅಬೌಟ್ ಸಮ್ ಅಂದ್ರೆ ಕೆಲವೊಂದು ಇನ್ಸಿಡೆಂಟ್ ಅನ್ಬೋದು, ಕೆಲವೊಂದು ಲರ್ನಿಂಗ್ಸ್ ಅನ್ಬೋದು ಆ್ಯಂಡ್ ಘಟನೆ ಅನ್ಬೋದು. ಇದನ್ನ ನನ್ನ ಲಾಸ್ಟ್ ಇಯರ್ ಬರ್ಡೇ, ಓಕೆ ನನ್ನ ಡೇಟ್ ಹೇಳಲ್ಲ, ಲಾಸ್ಟ್ ಇಯರ್ ಬರ್ಡೇ ಜಾನ್ವರಿ ಮಂತಲ್ಲಿ ಬರ್ಡೇ ದಿನಾನೇ ಒಂದು ಘಟನೆ ನಡೆಯುತ್ತೆ. ಸೊ ಆ ಘಟನೆಯಿಂದ ನಾನು ತುಂಬಾನೇ ಹರ್ಟ್ ಆಗಿರ್ತೀನಿ, ತುಂಬಾ ನೋವಾಗುತ್ತೆ ನನಗೆ. ಸೊ ನಾನು ಅವಾಗ ಡಿಸೈಡ್ ಮಾಡ್ತೀನಿ, ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ, ನಾಟ್ ಅದರ್ಸ್ ಅಂತ. ಓಕೆ, ನನಗೇನು ಖುಷಿ ಕೊಡುತ್ತೆ ಅದನ್ನ ಮಾತ್ರ ನಾನು ಮಾಡಬೇಕು. ನನಗೇನು ಕಷ್ಟ ಕೊಡುತ್ತೆ ಅದರಿಂದ ನಾನು ದೂರ ಇರಬೇಕು. ಇನ್ನೊಬ್ಬರಿಗೋಸ್ಕರ ಅಂತೂ ಬದುಕಬಾರ್ದು, ಯೋಚನೆನೂ ಸಹ ಮಾಡಬಾರ್ದು ಅಂತ ಅವತ್ತು ನಾನು ರೆಸಲ್ಯೂಷನ್ ಅಂತಾರಲ್ಲ, ನಿರ್ಧಾರ ಮಾಡ್ತೀನಿ. ನನ್ನ ಈ ವರ್ಷದ ಬರ್ಡೇನಲ್ಲಿ ನಾನು ಈ ಚೇಂಜಸ್ ನನ್ನ ಲೈಫಲ್ಲಿ ತರಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತೀನಿ. ಸೊ ನಾನು ಮಾಡಿರೋ ಡೆಸಿಷನ್ ತುಂಬಾನೇ ಚೇಂಜಸ್ ತರುತ್ತೆ. ದಟ್ ಈಸ್ ಓನ್ಲಿ ಫಾರ್ 3 months ಐ ಕ್ಯಾನ್ ಸೇ. ತುಂಬಾನೇ ಡಿಸೈಡ್ ಆಗ್ತೀನಿ, ಅಂದ್ರೆ ಮನ್ಸು ತುಂಬಾ. ಆಗ ಕೆಲವೊಂದು ವ್ಯಕ್ತಿಗಳನ್ನ ದೂರ ಇಡಬೇಕು ನನ್ನ ಲೈಫಿಂದ ಅಂತ ನಿರ್ಧಾರ ಮಾಡಿ ಅವತ್ತೇ ಆ ವ್ಯಕ್ತಿಗಳನ್ನ ದೂರ ಇಡ್ತೀನಿ. ಸೊ ದೂರ ಇಟ್ಟಾಯ್ತು. ಈಗ ನನ್ನ ಲೈಫಿನ ಮುಂದಿನ ಪಯಣ ಬಂದು ನಾನು ಏನ್ ಮಾಡಿದ್ರೆ ನನ್ನ ಖುಷಿ ಕೊಡುತ್ತೆ ಅನ್ನೋದು ಮಾತ್ರ. ಬಟ್ ನನ್ನಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಐ ಆಮ್ ಅ ಮೋಸ್ಟ್ ಪೀಪಲ್ ಕನೆಕ್ಟೆಡ್ ಪರ್ಸನ್. ತುಂಬಾ ಬೇಗ ನಾನು ಕನೆಕ್ಟ್ ಆಗ್ಬಿಡ್ತೀನಿ, ತುಂಬಾ ಬೇಗ ನಂಬ್ತೀನಿ. ಅದು ನಂಬೋದು ಮೂರ್ಖತನ, ಬಟ್ ನಾನು ತುಂಬಾ ಬೇಗ ಕನೆಕ್ಟ್ ಆಗ್ತೀನಿ. ದಟ್ ಈಸ್ ಮೈ ಲವಬಲ್ ಕ್ಯಾರೆಕ್ಟರ್. ಆಮೇಲೆ ಆ ಡೆಸಿಷನ್ ಆದ್ಮೇಲೆ ನನ್ನ ಒಬ್ಬ ಫ್ರೆಂಡ್ ಬಂದು ಅವರ ಕೆಲವು ಫ್ರೆಂಡ್ಸ್ಗಳು, ನನ್ನ ಒಬ್ಬ ಫ್ರೆಂಡ್ ಒಬ್ಳು, ನೋ ಮ್ಯಾಟರ್ ಆಫ್ ಸೇಯಿಂಗ್ ದೇರ್ ನೇಮ್, ಆ ಫ್ರೆಂಡ್ ನಾನು ನನ್ನ ಲಿಸ್ಟ್ ಇಂದ ತೆಗ್ದಿಲ್ಲ ಅಂದ್ರೆ ಇನ್ನೂ ನಾನು ಆ ಫ್ರೆಂಡ್ ನ ನಂಬಿದ್ದೀನಿ ಅಂತ ಅರ್ಥ. ಸೊ ಆ ಫ್ರೆಂಡ್ ಏನ್ ಮಾಡ್ತಾರೆ ಅಂದ್ರೆ ಅವರ ಕೆಲವೊಬ್ಬ ಫ್ರೆಂಡ್ಸ್ ಗಳನ್ನ ನನ್ನ ಲೈಫ್ ಅಲ್ಲಿ ಪರಿಚಯ ಮಾಡಿಸ್ತಾರೆ. ಬಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಈ ವಿಡಿಯೋ ಮುಖಾಂತರ. ಆ ಫ್ರೆಂಡ್ಸ್, ಆ ಮೂಮೆಂಟ್, ನನ್ನ ಆ ಡಿಸಿಷನ್ ಟೈಮ್, ಆ ಫೇಲ್ಯೂರ್ ಟೈಮ್ ಅನ್ಬೋದು, ಫೇಲ್ಯೂರ್ ಟೈಮ್ ಅಲ್ಲಿ ಐ ಗಾಟ್ ವೆರಿ ಗುಡ್ ಫ್ರೆಂಡ್ಸ್ ಇನ್ ಮೈ ಲೈಫ್, ವೆರಿ ಗುಡ್ ಫ್ರೆಂಡ್ಸ್. ಅಂಡ್ ತುಂಬಾನೇ ಮೆಮೊರೀಸ್ ಇದೆ ಅವ್ರ ಜೊತೆ ನನಗೆ. I was with them only for 3 months and that group was only for 3 months ಅಂತಾನೆ ಹೇಳ್ಬೋದು. ಅದ ನಂತರ 3 ತಿಂಗಳು ಆ ಗ್ರೂಪ್ ಅಲ್ಲಿ ನಾನು ಇದ್ದಾಗ ತುಂಬಾನೇ ಖುಷಿಯಾಗಿರ್ತೀನಿ. ಹೇಳ್ತಾರಲ್ಲ, ಇನ್ಸ್ಟೆಡ್ ಆಫ್ ಮೇಕಿಂಗ್ 100 ಫ್ರೆಂಡ್ಸ್, ಮೇಕ್ 1 ಫ್ರೆಂಡ್ ಹೂ ಇಸ್ ಅ ಲಾಯಲ್ ಅಂಡ್ ಪರ್ಫೆಕ್ಟ್ ಅಂತ. ಸೊ ನಾನು ಇನ್ನೂ ಆ 1 ಫ್ರೆಂಡ್ ನ ಮಾಡ್ಕೊಳ್ಲಿಕ್ಕೆ ನನ್ನ ಕೈಯಲ್ಲಿ ಆಗ್ಲಿಲ್ಲ. ದಟ್ ಈಸ್ ಬಿಕಾಸ್ ತುಂಬಾ ಬೇಗ ಹರ್ಟ್ ಆಗ್ತೀನಿ ಅಂಡ್ ತುಂಬಾ ಪೀಪಲ್ ಕನೆಕ್ಟೆಡ್ ಪರ್ಸನ್ಗೆ ತುಂಬಾ ಬೇಗ ಹರ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ ಮೈ ಲರ್ನಿಂಗ್. ಓಕೆ, ಸೊ ಆ ಒಂದು ಗ್ಯಾಂಗ್ ಹೆಸರು ಹೇಳಕ್ ಇಷ್ಟ ಇಲ್ಲ, ಐ ಕ್ಯಾನ್ ಸೇ ಗ್ರೂಪ್. ಅಲ್ಲಿ ತುಂಬಾನೇ ಖುಷಿಯಾಗಿರ್ತೀನಿ. ಆ 3 months ಪಯಣದಲ್ಲಿ, ಜರ್ನಿನಲ್ಲಿ 1 month ನನಗೆ ರಂಜಾನ್ ಬರುತ್ತೆ. ಸೊ ಡ್ಯೂರಿಂಗ್ ರಂಜಾನ್ ಆಫೀಸ್ಗೆ ಹೋಗ್ತೀನಿ. ಕರೆಕ್ಟ್ ಆಗಿ ನನ್ನ ಫಾಸ್ಟಿಂಗ್ ಬ್ರೇಕ್ ಮಾಡೋ ಟೈಮಿಗೆ ನಾನು ಆ ಗ್ಯಾಂಗ್ ನ ಮೀಟ್ ಮಾಡ್ತೀನಿ. ಇನ್ ದ ಸೆನ್ಸ್, ನನಗೆ ಫಾಸ್ಟಿಂಗ್ ಒಬ್ಳೆ ಬ್ರೇಕ್ ಮಾಡಕ್ ಆಗಲ್ಲ, ಮನೆಗೆ ಹೋಗೋ ಅಷ್ಟರಲ್ಲಿ ಬ್ರೇಕ್ ಮಾಡೋ ಟೈಮ್ ಆಗುತ್ತೆ. ಸೊ ನಾನು ಅವ್ರ ಜೊತೆ ಫಾಸ್ಟಿಂಗ್ ಬ್ರೇಕ್ ಮಾಡ್ತೀನಿ. ಸೊ ಆ 1 ತಿಂಗಳು ಫಾಸ್ಟಿಂಗ್ ಬ್ರೇಕ್ ಮಾಡೋ ಮುಖಾಂತರ ನನ್ಗೆಲ್ಲರೂ ತುಂಬಾ ಹತ್ರ ಆಗ್ತಾರೆ, ತುಂಬಾ ಕ್ಲೋಸ್ ಆಗ್ತಾರೆ. ಅಂಡ್ ಅಲ್ಲಿಂದ ನಮ್ಮ ಫ್ರೆಂಡ್ಶಿಪ್ ಹಾಗೆ ಮುಂದುವರಿಯುತ್ತೆ. ಅಂದ್ರೆ ರಂಜಾನ್ಗಿಂತ 115 days ಮುಂಚೆ ಪರಿಚಯ ಆಗಿದ್ದು ಗ್ರೂಪ್. ರಂಜಾನ್ ಆದ್ಮೇಲೆ ಇಟ್ ಇಸ್ ಕಂಪ್ಲೀಟ್ಲಿ 3 months ಜಾಯ್ಫುಲ್ ಆಗಿ ನಾವೆಲ್ಲರ ಜೊತೆಲಿ ಇರ್ತೀವಿ. ಎಲ್ಲರಿಗೂ ಬೆಸ್ಟ್ ಮೆಮೊರಿ ನನ್ನ ಲೈಫಲ್ಲಿ, ನಾನು ಸಾಯೋ 7 seconds ಇರುತ್ತೆ ಅಂತಾರಲ್ವಾ, ಆ 7 seconds
ವಿಚ್ ವಾಸ್ ಯುವರ್ ಬೆಸ್ಟ್ ಮೂಮೆಂಟ್ ಅಂತ ಕೇಳಿದ್ರೆ ನಾನು ನೆನಪಿಸ್ಕೊಳ್ಳೋದೇ ಆ ಮೂಮೆಂಟ್. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಎವ್ರಿ ಒನ್ ಫ್ರಮ್ ದ ಗ್ರೂಪ್ ಹೂ ಹಸ್ ಗಿವನ್ ಮಿ ಸಚ್ ಅ ಗ್ರೇಟ್ ಮೆಮೊರಿ. ಓಕೆ, ಅದರ ನಂತರ ಆ ಗ್ರೂಪ್ ಅಲ್ಲಿ ಯಾರ ದೃಷ್ಟಿ ಆಯ್ತೋ ಏನೋ ಗೊತ್ತಿಲ್ಲ, ನಾನ್ ದೃಷ್ಟಿ ನಂಬಲ್ಲ, ಬಟ್ ಈ ಒಂದು ಇನ್ಸಿಡೆಂಟ್ ನನ್ಗೆ ಇನ್ನೊಂದ್ ತರ ಲರ್ನಿಂಗ್ ಕೊಟ್ಟಿದೆ ಅಂತ ಹೇಳಿದ್ರೆ ಕಲೀಲೇಬೇಕಲ್ವಾ. ಅಂಡ್ ದೊಡ್ಡವ್ರು ಹೇಳೋದು ಸುಳ್ಳಲ್ಲ, ಮೈಟ್ ಬಿ ದೃಷ್ಟಿನೇ. ತುಂಬಾನೇ ಖುಷಿಯಾಗಿದ್ವಿ. ಅಂಡ್ ಸ್ಮಾಲ್ ಒಂದು ಘಟನೆ ನಡೆಯುತ್ತೆ ಆ ಗ್ರೂಪ್ ಅಲ್ಲಿ. ನನಗೆ ಯಾರು ಪರಿಚಯ ಮಾಡ್ಕೊಡ್ತಾರೋ ಅವರೇ ಕಲ್ಪ್ರಿಟ್ ಕೆಲಸ ಮಾಡ್ತಾರೆ. ಒಬ್ರ ಬಗ್ಗೆ ಇನ್ನೊಬ್ರಿಗೆ, ಇನ್ನೊಬ್ರ ಬಗ್ಗೆ ಇನ್ನೊಬ್ರಿಗೆ ಅಂತ ಹೇಳ್ತಾರೆ ಗೊತ್ತಾ, ಆ ತರ ಮಾಡ್ತಾರೆ. ಸೊ ಆ ಒಂದು ಕಾರಣದಿಂದ ಆ ಗ್ರೂಪ್ ಅಲ್ಲಿ ಬೆರಗು ಬೀಳುತ್ತೆ. ಬೆರಗು, ಇಟ್ ಇಸ್ ವೆರಿ ಬಿಗ್. ಅಂದ್ರೆ ನಾನ್ ಪ್ರತಿದಿನ ಹತ್ತಿದ್ದೀನಿ, ಯಾಕೆ ಹೀಗಾಗ್ತಿದೆ, ಯಾರು ಏನ್ ಮಾಡ್ತಿದ್ದಾರೆ, ಹೋಗ್ತಾ ಹೋಗ್ತಾ ಮುಂದೆ ಗೊತ್ತಾಗುತ್ತೆ. ಸೊ ಹೂ ವಾಸ್ ದ ಬಿಗ್ ಕಲ್ಪ್ರಿಟ್? ನಾನು ಯಾರನ್ನ ನಂಬಿದ್ದೆ ಅವರೇ. ಸೊ ಹಾಗೆ ಆ ಫ್ರೆಂಡ್ಶಿಪ್ ಗ್ರೂಪ್ ಅನ್ನೋದು ಇತ್ತು, ಈಗಿಲ್ಲ. ಸೊ ಇಟ್ ಇಸ್ ಝೀರೋ ನೌ. ಅದ ನಂತರ ಆ ಕಲ್ಪ್ರಿಟ್ ಇಂದ ಪದೇ 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 ಗ್ರೂಪ್ ಅಲ್ಲಿ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಲ್ಲ ಬರುತ್ತೆ. ಸೊ ಐ ನೋ ನಿಮ್ ಮೈಂಡ್ ಅಲ್ಲಿ ಕ್ವಶನ್ ಇರ್ಬೇಕು, ವೇರ್ ದರ್ ಇಸ್ ಅ ಫ್ರೆಂಡ್ಸ್ ಗ್ರೂಪ್ ಎಂಜಾಯ್ಮೆಂಟ್, ಇನ್ನೊಬ್ರು ಮಾತನ್ನ ಯಾಕೆ ಕೇಳಿ ಯಾಕೆ ಹೀಗೆಲ್ಲ ಮಾಡಿರ್ಬೋದು ಅಂತ ನಿಮ್ ಮೈಂಡ್ ಅಲ್ಲಿ ಬರ್ಬೋದು. ಅದಕ್ಕೂ ನಾನು ಆನ್ಸರ್ ಕೊಡ್ತೀನಿ. ನನಗೂ ಬಂತು, ಬಟ್ ಅಲ್ಲಿ ಸೆನ್ಸಿಟಿವಿಟಿ ಅಂತಾರಲ್ಲ, ನಂತರ ನಂಬಿಕೆ ದ್ರೋಹ. ಸೊ ಎಲ್ಲರೂ ಆ ಫ್ರೆಂಡ್ಶಿಪ್ ಗ್ಯಾಂಗ್ ನ ಭಯ ಯಾರು ಪಟ್ಟಿಲ್ಲ, ಬಟ್ ಯಾಕೆ ಯಾವಾಗ್ಲೂ ಜಗಳ? ಫ್ರೆಂಡ್ಶಿಪ್ ಇಸ್ ಸಮಥಿಂಗ್ ವಿಚ್ ಮೇಕ್ಸ್ ಯು ಹ್ಯಾಪಿ. ಫ್ರೆಂಡ್ಶಿಪ್ ಇಸ್ ಸಮಥಿಂಗ್ ವಿಚ್ ಗಿವ್ಸ್ ಯು ಕೂಲ್. ಅದ್ರ ಕೂಲ್ ಆಗಿರೋದ್ ಬಿಟ್ಟು ಯಾಕೆ ಯಾವಾಗ್ಲೂ ಜಗಳ ಮಾಡ್ತಿರ್ಬೇಕು ಅನ್ನೋ ಕಾರಣಕ್ಕೆ ಇಟ್ ವಿಲ್ ಬ್ರೇಕ್ ಎವ್ರಿಥಿಂಗ್. ಒಬ್ಬೊಬ್ರನ್ನ ಬ್ಲಾಕ್ ಮಾಡಿ, ಉತ್ತರ ಇಲ್ಲ, ಯಾರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಹಾಗೆ ಫ್ರೆಂಡ್ಶಿಪ್ ನ ಮುರ್ಕೊಂತಾರೆ. ಸೊ ನೌ ಇಟ್ ಇಸ್ ಝೀರೋ, ಯಾರು ಇಲ್ಲ. ಅದಕ್ಕೆ ಗ್ಯಾಂಗ್ ಇದ್ದು ಅಲ್ಲಿ ಲಾಯಲ್ ಆಗಿರ್ತೀವಿ, ಆ ಗ್ಯಾಂಗ್ ಉಳಿಯುತ್ತೆ ಅನ್ನೋದ್ರಿಂದ there is a line, instead of making 100%, make one perfect and loyal friend ಅಂತಾರೆ ಗೊತ್ತಾ. ಅದು just line ಅಲ್ಲ, that is true. Don't make 100 friends, make one friend. Only one friend is enough to keep you happy, enough to be happy. So that one friend, if that one friend is loyal with you, everything will go perfect in your life. ನೀವು ಬಿದ್ದಾಗ ಒಬ್ರು ಸಾಕು ಸಮಾಧಾನ ಮಾಡ್ಬೇಕು, ಆ ಒಂದು ಫ್ರೆಂಡ್ ಆಗಿದ್ರೆ ಸಾಕು. ನಿಮ್ಮ ಮೈಂಡ್ ಅಲ್ಲಿ ಒಂದು ಪ್ರಶ್ನೆ ಇರ್ಬೇಕಲ್ಲ, ಈಗ ಇವರು ಈ ಮರನ ಮಾತ್ರ ಯಾಕೆ ತೋರಿಸ್ತಾ ಇದ್ದಾರೆ ಈ ವಿಡಿಯೋನಲ್ಲಿ ಅಂತ. ಈ ಮರದ ಕೆಳಗಡೆ ಎಷ್ಟು ಮೆಮೊರಿ ಇದೆ ಅಂದ್ರೆ ಆ ಗ್ಯಾಂಗ್, ಆ ಗ್ರೂಪ್ ಆಫ್ ಫ್ರೆಂಡ್ಸ್ ಎಷ್ಟು ಮೆಮೊರಿ ಇದೆ ಅಂತ ಹೇಳಿದ್ರೆ, ನಾನು ರಂಜಾನ್ ಟೈಮ್ ಅಲ್ಲಿ ಕಳೆದಿರೋ ಪ್ರತಿ ಕ್ಷಣ, ನನ್ನ ಉಪವಾಸ ಬ್ರೇಕ್ ಹಾಕಿರೋ ಮೆಮೊರಿ ಅವ್ರ ಜೊತೆ ಇದೇ ಹೇಳ್ತಾರಲ್ಲ, ಲೈಫ್ ಅಲ್ಲಿ ಮರೆಯಕ್ಕಾಗದೇ ಇರುವಂತ ದಿನಗಳು ಅಂತ. ಸೊ ನಾನು ಅಲ್ಲಿಂದ ಕಲ್ತಿದ್ದೇನು ಅಂದ್ರೆ, ನೋ, ಡೋಂಟ್ ಮೇಕ್ 100 ಫ್ರೆಂಡ್ಸ್. ಬೇಡ, ನಮ್ಗೆ ಒಬ್ಬ ಫ್ರೆಂಡ್ ಸಾಕು. ಒಬ್ಬ ಫ್ರೆಂಡ್ ಯಾವಾಗ್ಲೂ ಜೊತೆಲಿರೋರು. ಅದು ನಾವು ಬಿದ್ದಾಗ, ಎದ್ದಾಗ, ತುಂಬಾ ಖುಷಿಯಾಗಿದ್ದಾಗ, ಒಬ್ರು ಬೇಕು ಅನ್ನಿಸ್ದಾಗ ಆ ಒಂದು ಫ್ರೆಂಡ್ ಇದ್ರೆ ಸಾಕು. ಈ ವಿಡಿಯೋ ದಯವಿಟ್ಟು ಶೇರ್ ಮಾಡಿ, ಆ ಗ್ಯಾಂಗ್ ಅಲ್ಲಿರೋ ಒಬ್ರು ತಲುಪಿದ್ರೆ ಸಾಕು, ಅವ್ರಿಗೆ ಅರ್ಥ ಆಗುತ್ತೆ ವಾಟ್ ಇಸ್ ಲಾಯಲ್ಟಿ, ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ. ಎಲ್ಲ ದೂರ ಆದ್ವಲ್ಲ, ಆ ನೋವು ಯಾವತ್ತೂ ಇರುತ್ತೆ. ಒಬ್ಬ ಕಲ್ಪ್ರಿಟ್, ಅವ್ರಿಗೆ ಅದಕ್ಕೆ ಅವ್ರು ಯಾವತ್ತೂ ಝೀರೋ, ಅವ್ರಿಗೆ ಯಾರು ಫ್ರೆಂಡ್ಸ್ ಇಲ್ಲ. ಯಾರು ಅವ್ರು ಇಲ್ಲ ಅನ್ನೋ ಕಾರಣಕ್ಕೆ ನಾನು ಕೈ ಹಿಡಿದ್ನಲ್ಲ, ಅದಕ್ಕೆ ನನಗೆ ಒಳ್ಳೆ ರಿಟರ್ನ್ ಸಿಕ್ಕಿದೆ. ಅಂಡ್ ಐ ನಾಟ್ ಕ್ರೈ ಹಿಯರ್, ಐ ನಾಟ್ ಫೀಲ್ ಬ್ಯಾಡ್ ಹಿಯರ್. ನಾನಿಲ್ಲಿ ಹೇಳೋದು ಲರ್ನಿಂಗ್, ಕಲಿತೆ. ನಾನು ಇಲ್ಲಿಂದ ತುಂಬಾನೇ ಕಲಿತೆ. That is my loyal friend. The perfection is when you have only one friend instead of 500 friends.
ನಿಮ್ಮ ಗೋಲ್ಸ್ ಅಚೀವ್ ಮಾಡ್ಬೋದು, ನೀವು ತುಂಬಾ ಖುಷಿಯಾಗಿರ್ಬೋದು. ಎಲ್ಲದರಲ್ಲೂ ಆ ಒಂದು ಫ್ರೆಂಡ್ ಮಾತ್ರ ಬೇಕು. ಆ ಒಂದು ಫ್ರೆಂಡ್ ನಾನು ತುಂಬಾ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿ. ಈಗಿನ ಕಾಲದಲ್ಲಿ ಆ ಒಂದು ಫ್ರೆಂಡ್ ಸಿಗೋದು ತೀರಾ ಕಷ್ಟ ಇದೆ. ನೋ ಒನ್ ಕ್ಯಾನ್ ಬಿ ಪರ್ಫೆಕ್ಟ್. ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಅಂಡ್ ಶೇರ್ ಮಾಡಿ. ನಿಮ್ಮ ಶೇರಿಂದ ಈ ವಿಡಿಯೋ ಅವ್ರ ಗಂಟ ತಲುಪಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಯಾರ್ಯಾರಿಗೆ ರಿಯಲೈಸ್ ಆಗಿಲ್ಲ